ಎಲ್ಲೋ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ? ನಮ್ಮ ಮನೆಯವರು 10 ನಿಮಿಷದಲ್ಲಿ ರೆಡ್ ಚಿಲ್ಲಿ ಚಿಕನ್ ಹೆಂಗೆ ಮಾಡಿದರು ಅಂತ ನೋಡೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಬಾಣಲೆನ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪಲ್ಲಿ ಒಗ್ಗರಣೆನ ಹಾಕಿದ್ರು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಮತ್ತು ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ನೀರು ಬಿಡೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡ್ರು. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರು. ಚಿಕನ್ ಬೆಂದು ಚಿಕನ್ ನೀರು ಬಿಡ್ತಾ ಇದೆ ಅನ್ನೋವಾಗ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡಿಕೊಂಡ್ರು. ಅದಕ್ಕೆ ಟೊಮೊಟೊ, ಈರುಳ್ಳಿ, ಜೀರಿಗೆ ಮತ್ತು ಅಚ್ಕಾರದ ಪುಡಿನ ಹಾಕಿ ನುಣ್ಣಗೆ ರುಬ್ಕೊಂಡ್ರು. ಈ ಕಡೆ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಈ ಕಡೆ ಚಿಕನ್ನು ಬೆಂದು ನೀರನ್ನು ಬಿಟ್ಟಿತ್ತು. ನೀರು ಸಿಯೋವರೆಗೂ ಯಾಕೆ ಹಾಕ್ಬಾರ್ದು ಅಂತ ಅಂದರೆ ಅದ್ರದ್ದು ಚಿಕನ್ದು ಸ್ಮೆಲ್ಲು ಹೋಗಲಿ ಅಂತ ನೀರು ಸಿಯೋದಕ್ಕೆ ಬಿಡ್ತಾರೆ. ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರು. ಅದು ಚೆನ್ನಾಗಿ ಕುದ್ದು ನೀರನ್ನು ಬಿಡಬೇಕಾಗಿತ್ತು. ಅದಕ್ಕೋಸ್ಕರ ಡ್ರೈ ರೋಸ್ಟ್ ಜೊತೆಗೆ ಚಿಕನ್ ಜೊತೆಗೆ ಏನಾದರೂ ಬೇಕಾಗಿತ್ತಲ್ಲ, ಅದಕ್ಕೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ನಾನು ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ 1 ಕಪ್ ಅನ್ನಕ್ಕೆ 1 ಕಪ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿತ್ಕೊಂಡು ರೊಟ್ಟಿನ ಮಾಡಿಕೊಂಡೆ. ರೊಟ್ಟಿ ಮಾಡ್ಕೊಳ್ಳೋ ಹೊತ್ತಿಗೆ ಈ ಕಡೆ ಈ ಚಿಕನ್ನು ಕೂಡ ಬೆಂದಿತ್ತು. ಚಿಕನ್ನು ಬೆಂದು ಚೆನ್ನಾಗಿ ನೀರನ್ನು ಬಿಟ್ಟಿತ್ತು. ಅದು ಡ್ರೈ ರೋಸ್ಟ್ ಆಗಿತ್ತು. ತಿನ್ನೋಕ್ಕಿಂತೂ ಖಾರವಾಗಿ ಸೂಪರಾಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.